ಕೊಡಗು ಭಾರತದ ಸ್ಕಾಟ್ಲೆಂಡ್. ಕೊಡಗಿನಲ್ಲಿ ನನ್ನ ಈ ಒಂದು ದಿನದ ಪಯಣದಲ್ಲಿ ಕಾವೇರಿ ನಿಸರ್ಗಧಾಮ, ಮಡಿಕೇರಿಯ ಅಬ್ಬಿ ಜಲಪಾತ, ರಾಜಾ ಸೀಟ್ ಸಂದರ್ಶಿಸಿ ಸಂಪಾಜೆ ಘಾಟಿ ಮೂಲಕ ಮಂಗಳೂರಿಗೆ ಪ್ರಯಾಣಿಸುವ ವಿಡಿಯೋ ಮತ್ತು ಕೆಲವು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಲು ಇಷ್ಟಪಡುತ್ತೇನೆ. ಬೆಳಗ್ಗೆ ಮೊದಲು ಭೇಟಿ ನೀಡಿದ್ದು ಕುಶಾಲನಗರದಲ್ಲಿರುವ ಕಾವೇರಿ ನಿಸರ್ಗಧಾಮಕ್ಕೆ. ಈ ರೀತಿಯಾಗಿ ಒಂದು ಸುಂದರ ತೂಗು ಸೇತುವೆ ಮೂಲಕ ಇಲ್ಲಿಗೆ ಪ್ರವೇಶಿಸಬೇಕು. ಇದು ಕಾವೇರಿ ನದಿಯಿಂದ ರೂಪುಗೊಂಡ ದ್ವೀಪ. ಇಲ್ಲಿಗೆ ಮಡಿಕೇರಿಯಿಂದ 28 ಕಿಲೋಮೀಟರ್ ದೂರವಿದೆ. ಬೆಳಗ್ಗೆ ನನಗೆ ಕಂಡ ಮೊದಲ ದೃಶ್ಯ ಇದು. ಇಲ್ಲೊಬ್ಬರು ನದಿಯ ಮೀನಿಗೆ ಆಹಾರ ನೀಡುತ್ತಿದ್ದಾರೆ. ಮೀನುಗಳು ರಾಶಿ ಬಿದ್ದು ಆಹಾರವನ್ನು ತಿನ್ನುತ್ತಿವೆ. ಇಲ್ಲಿ ಪ್ರವಾಸಿಗಳಿಗೆ ಬೋಟಿಂಗ್ ಕೂಡ ಇದೆ. ಇದೊಂದು ಸುಂದರ ವಿಹಾರ ತಾಣವಾಗಿದೆ. ದಟ್ಟವಾದ ಬಿದಿರಿನ ಕಾಡುಗಳು ಹಾಗೂ ಶ್ರೀಗಂಧ, ತೇಗದಂತೆ ಹಲವಾರು ಜಾತಿಯ ಮರಗಳನ್ನು ಇಲ್ಲಿ ಕಾಣಬಹುದು. ಇಲ್ಲಿಗೆ ಭೇಟಿ ನೀಡಲು ಉತ್ತಮ ಸಮಯ ಅಕ್ಟೋಬರ್ನಿಂದ ಏಪ್ರಿಲ್ ತಿಂಗಳ ಮಧ್ಯೆ. ಈ ಸಮಯದಲ್ಲಿ ಇಲ್ಲಿಯ ಗಿಡಮರಗಳು ಸಮೃದ್ಧವಾಗಿ ಬೆಳೆದು ತಂಪಾದ ವಾತಾವರಣದಿಂದ ಕೂಡಿರುತ್ತದೆ. ಜಿಂಕೆವನ ಇಲ್ಲಿನ ಮುಖ್ಯ ಆಕರ್ಷಕ ಸ್ಥಳ. ಆಸ್ಟ್ರೇಲಿಯಾ ಮತ್ತು ಅಂಟಾರ್ಟಿಕಾ ಹೊರತುಪಡಿಸಿ ಉಳಿದೆಲ್ಲ ಭೂಖಂಡಗಳಲ್ಲಿ ಸುಮಾರು 17 ಜಾತಿಗೆ ಸೇರಿದ 53ರಷ್ಟು ಪ್ರಭೇದದ ಜಿಂಕೆಗಳಿವೆ. ಇವುಗಳು ಸಾಧಾರಣವಾಗಿ ದೊಡ್ಡ ಗುಂಪುಗಳಾಗಿ ಕುರುಚಲು ಕಾಡು, ಜೌಗು ಮುಂತಾದ ಭೂಪ್ರದೇಶಗಳಲ್ಲಿ ವಾಸಿಸುತ್ತವೆ. ಇಲ್ಲಿರುವುದು ಚುಕ್ಕೆ ಜಿಂಕೆಗಳು. ಇವುಗಳಲ್ಲಿ ಗಂಡಿಗೆ ಕೋಡುಗಳಿರುತ್ತವೆ. ಅದು ಪ್ರತಿ ವರ್ಷ ಉದುರಿ ಹೋಗಿ ಹೊಸ ಕೋಡುಗಳು ಬೆಳೆಯುತ್ತದೆ. ಸಂಪೂರ್ಣ ಸಸ್ಯಾಹಾರಿಯಾದ ಇವುಗಳು ಹುಲ್ಲುಗಳು, ಮರಗಿಡಗಳ ಎಲೆಗಳು ಹಾಗೂ ಹಣ್ಣುಗಳನ್ನು ತಿಂದು ಬದುಕುತ್ತವೆ. ಮುಂಜಾನೆ ಮತ್ತು ಸಂಜೆ ವೇಳೆ ಇವುಗಳು ಚುರುಕಾಗಿ ಮೇಯುತ್ತಾ ಇದ್ದರೆ, ಮಧ್ಯಾಹ್ನದ ವೇಳೆ ಮರಗಳ ನೆರಳಿನಡಿ ವಿಶ್ರಾಂತಿ ಪಡೆಯುತ್ತವೆ. ಕಾಡಿನಲ್ಲಿ ಹುಲಿ, ಚಿರತೆಗಳಂತಹ ಮಾಂಸಾಹಾರಿ ಪ್ರಾಣಿಗಳನ್ನು ಕಂಡಾಗ ಇವುಗಳು ಒಂದು ವಿಚಿತ್ರ ಶಬ್ದ ಮಾಡುವ ಮೂಲಕ ಇಡೀ ಗುಂಪನ್ನು ಎಚ್ಚರಿಸುತ್ತವೆ. ಈ ನಿಸರ್ಗಧಾಮದಲ್ಲಿ ಮಿಯಾವಾಕಿ ಕಾಡುಗಳನ್ನು ಬೆಳೆಸಲಾಗಿದೆ. ಇಲ್ಲಿ ನದಿಯ ಈ ಸುರಕ್ಷಿತ ಸ್ಥಳದಲ್ಲಿ ಪ್ರವಾಸಿಗರಿಗೆ ನೀರಿಗಿಳಿಯಬಹುದು. ನನಗೀಗ ನೆನಪಾಗುತ್ತಿರುವುದು ಕಾವೇರಿ ನದಿ ವಿವಾದ. ಅದರ ಸ್ವಲ್ಪ ಮಾಹಿತಿಯನ್ನು ಮುಂದೆ ವಿವರಿಸುತ್ತೇನೆ. ಈ ನಿಸರ್ಗಧಾಮದಲ್ಲಿ ಪ್ರಮುಖ ಆಕರ್ಷಣೆಯ ಕೇಂದ್ರ ಪಕ್ಷಿತಾಣ. ಕಾರ್ಮಿಕರು ತಮ್ಮ ನಿತ್ಯದ ಕಾಯಕದಲ್ಲಿ ತೊಡಗಿಕೊಂಡಿದ್ದಾರೆ. ಇಲ್ಲಿ ಹಲವು ರೀತಿಯ ಪಕ್ಷಿಗಳನ್ನು ಮತ್ತು ಇತರ ಜೀವಿಗಳನ್ನು ಪ್ರದರ್ಶನಕ್ಕೆ ಇರಿಸಲಾಗಿದೆ. ಈ ರೀತಿಯಾಗಿ ಪ್ರಾಣಿ ಪಕ್ಷಿಗಳನ್ನು ಗೂಡಿನಲ್ಲಿ ಬಂಧಿಸಿಡುವುದು ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿದೆ. ಹಾಗೆಯೇ ಅವುಗಳಿಗೆ ಪ್ರವಾಸಿಗರು ಧಾನ್ಯಗಳನ್ನು ತಿನ್ನಿಸಬಹುದು. ಅದಕ್ಕೆ ಪ್ರತ್ಯೇಕ ಶುಲ್ಕವಿದೆ. ಬೇರೆ ಬೇರೆ ಪಕ್ಷಿಗಳಿಗೆ ಬೇರೆ ಬೇರೆ ಶುಲ್ಕ. ಅದೇ ರೀತಿ ಬರ್ಡ್ ಪಾರ್ಕ್ ಪ್ರವೇಶಕ್ಕೆ ಬೇರೆಯೇ 80 ರೂಪಾಯಿ ಶುಲ್ಕವಿದೆ. ಕಾವೇರಿ ನಿಸರ್ಗಧಾಮದ ಪ್ರವೇಶಕ್ಕೆ ವಯಸ್ಕರಿಗೆ 10 ರೂಪಾಯಿ ಹಾಗೂ ಮಕ್ಕಳಿಗೆ 5 ರೂಪಾಯಿ ಶುಲ್ಕವಿದೆ. ಇಲ್ಲಿ ದೋಣಿ ವಿಹಾರಕ್ಕೆ 100 ರೂಪಾಯಿ ಪ್ರತ್ಯೇಕ ಶುಲ್ಕವಿದೆ. ಹಾಗೆಯೇ ಇಲ್ಲಿ ಉಳಿದುಕೊಳ್ಳಲು 600ರಿಂದ 1000 ರೂಪಾಯಿವರೆಗಿನ ಕುಟೀರಗಳಂತಹ ಕೊಠಡಿಗಳಿವೆ. ಈ ಒಂದು ಜಾತಿಯ ಹಕ್ಕಿಗಳಿಗೆ ಆಹಾರ ಕೊಡಲು ಯಾವುದೇ ರೀತಿಯ ಶುಲ್ಕವಿಲ್ಲ. ಮುಂದಿನ ನನ್ನ ಪಯಣ ಕೊಡಗು ಜಿಲ್ಲೆಯ ಕೇಂದ್ರವಾದ ಮಡಿಕೇರಿಗೆ. ಕೊಡಗು ಜಿಲ್ಲೆಯ ವಾತಾವರಣದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ತೀವ್ರ ಅಸಮತೋಲನವಾಗಿರುವುದು ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಬೇಸಿಗೆ ಕಾಲದಲ್ಲಿ ವಾಡಿಕೆಗಿಂತ ಹೆಚ್ಚು ಬಿಸಿಲು ಮತ್ತು ಚಳಿಗಾಲದಲ್ಲಿ ವಾಡಿಕೆಗಿಂತ ಹೆಚ್ಚು ಚಳಿ. ಇವುಗಳಿಂದಾಗಿ ಜನರಲ್ಲಿ ಡೆಂಗ್ಯೂ, ಶೀತ, ನೆಗಡಿ, ಉಬ್ಬಸ ಮುಂತಾದ ರೋಗಗಳು ಅಧಿಕವಾಗಿರುವುದು ಆತಂಕಕರ ಸಂಗತಿಯಾಗಿದೆ. ನಾನೀಗ ಪ್ರಯಾಣಿಸುತ್ತಿರುವುದು ಆನೆಕಾಡು ಅರಣ್ಯ ಪ್ರದೇಶ. ಇದು ಅತ್ಯಂತ ಸೂಕ್ಷ್ಮ ಪ್ರದೇಶ. ಇಲ್ಲಿ ವಾಹನ ಸಂಚರಿಸುವಾಗ ತುಂಬ ಜಾಗರೂಕತೆಯಿಂದ ಇರಬೇಕು. ಇಲ್ಲಿ ವನ್ಯಪ್ರಾಣಿಗಳು ರಸ್ತೆ ದಾಟುತ್ತಿರುತ್ತವೆ. ಹಲವು ಅಪಘಾತಗಳು ಸಂಭವಿಸಿ ಹಲವರು ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ರಾತ್ರಿ ವೇಳೆ ನನಗೆ 2 ಬಾರಿ ಇಲ್ಲಿ ರಸ್ತೆ ಬದಿಯಲ್ಲೇ ಕಾಡಾನೆ ಕಂಡಿದೆ. ಕೊಡಗು ಕರ್ನಾಟಕದ ಕಾಫಿ ರಾಜಧಾನಿ.
ಇಲ್ಲಿ ರೋಬಸ್ಟಾ ಮತ್ತು ಅರೇಬಿಕಾ ಕಾಫಿ ಬೀಜಗಳು ಸಮೃದ್ಧವಾಗಿ ಬೆಳೆಯುತ್ತವೆ. ಇಲ್ಲಿ ರಸ್ತೆ ಬದಿಯಲ್ಲಿ ಕಾಣುತ್ತಿರುವುದು ಕಾಫಿ ತೋಟಗಳು. ಕೊಡಗಿನಲ್ಲಿ ಸುಮಾರು 1800 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕಾಫಿ ಬೆಳೆಯಲಾಗುತ್ತದೆ. ಅಂದರೆ ಕರ್ನಾಟಕದ ಒಟ್ಟು ಕಾಫಿ ಬೆಳೆಯುವ ಪ್ರದೇಶಗಳಲ್ಲಿ 44% ಪ್ರದೇಶ ಕೊಡಗಿನಲ್ಲಿದೆ. ದೇಶದ ಒಟ್ಟು ಕಾಫಿ ಉತ್ಪಾದನೆಯಲ್ಲಿ 35% ಹಾಗೂ ರಾಜ್ಯದ ಒಟ್ಟು ಉತ್ಪಾದನೆಯಲ್ಲಿ ಸುಮಾರು 50% ಕಾಫಿ ಉತ್ಪಾದನೆ ಕೊಡಗಿನಲ್ಲಾಗುತ್ತದೆ. ಇದು ಕೊಡಗಿನಲ್ಲಿ ದೊಡ್ಡ ಮಟ್ಟದ ಉದ್ಯೋಗವನ್ನು ಸೃಷ್ಟಿಸುತ್ತದೆ. ಇಲ್ಲಿ ಅಸ್ಸಾಂ ರಾಜ್ಯದ ವಲಸೆ ಕಾರ್ಮಿಕರು ದೊಡ್ಡ ಮಟ್ಟದಲ್ಲಿ ಕಾಫಿ ತೋಟಗಳಲ್ಲಿ ಕಾರ್ಮಿಕರಾಗಿದ್ದಾರೆ. ಆದರೂ ಈ ಕೃಷಿಯು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿವೆ. ನನ್ನ ಈ ಪಯಣದ ಹಿಂದಿನ ದಿನ ಅಕಾಲಿಕ ಮಳೆ ಬಂದು ಹಲವು ಕೃಷಿಕರು ಒಣಗಿಸಲು ಇಟ್ಟಿದ್ದ ಕಾಫಿಯೆಲ್ಲ ಮಳೆನೀರಿಗೆ ಒದ್ದೆಯಾಗಿ ದೊಡ್ಡ ಮಟ್ಟದ ನಷ್ಟ ಸಂಭವಿಸಿತ್ತು. ಈಗ ಸುಂಟಿಕೊಪ್ಪ ತಲುಪಿದ್ದೇನೆ. ಇದು ಕನ್ನಡದ ಮೊದಲ ಕಥೆಗಾರ್ತಿ ಕೊಡಗಿನ ಗೌರಮ್ಮ ಅವರು ತಮ್ಮ ಸಾಹಿತ್ಯ ಕೃಷಿ ಪ್ರಾರಂಭಿಸಿದ ತವರೂರು. ಸುಂಟಿಕೊಪ್ಪದಲ್ಲಿ ವಿವಿಧ ಧರ್ಮಗಳ ಜನರು ಒಟ್ಟಾಗಿ ಜೀವನ ನಡೆಸುತ್ತಾರೆ. ಇದು ಕರ್ನಾಟಕದಲ್ಲೇ ಸೌಹಾರ್ದತೆಗೆ ಹೆಸರುವಾಸಿಯಾದ ಹೋಬಳಿ. 2018ರಲ್ಲಿ ಮಹಾಮಳೆಯಿಂದಾಗಿ ಕೊಡಗಿನಲ್ಲಿ ನಡೆದ ಭೀಕರ ದುರಂತದ ಸಮಯದಲ್ಲಿ ಈ ಸುಂಟಿಕೊಪ್ಪದ ದೇವಸ್ಥಾನ, ಮಸೀದಿ, ಚರ್ಚ್ಗಳು ನಿರಾಶ್ರಿತ ಕೇಂದ್ರಗಳಾದವು. ಸುಮಾರು 600ಕ್ಕೂ ಅಧಿಕ ನಿರಾಶ್ರಿತರು ಈ ಶಿಬಿರಗಳಲ್ಲಿ ತಂಗಿದ್ದರು. ಮಡಿಕೇರಿಗೆ ತಲುಪಿದ್ದೇನೆ. ಮೈಸೂರಿನಿಂದ ಮಂಗಳೂರಿಗೆ ಪ್ರಯಾಣಿಸುವಾಗ ಸಿಗುವ ಸುಂದರ ಪಟ್ಟಣ ಮಡಿಕೇರಿ. ಈ ನಗರದಲ್ಲಿ ಹಲವು ಪ್ರತಿಮೆಗಳನ್ನು ಕಾಣಬಹುದು. ಇವುಗಳು ಪ್ರಕೃತಿ ಸುಂದರವಾದ ಕೊಡಗು ಜಿಲ್ಲೆಯ ಇನ್ನೊಂದು ವಿಶೇಷತೆಗೆ ಸಾಕ್ಷಿಯಾಗಿದೆ. ಭಾರತೀಯ ಸೇನೆಗೆ ಕೊಡಗಿನ ಸೇವೆ ಅಪಾರ. 2 ಆರ್ಮಿ ಚೀಫ್ಗಳು, ಓರ್ವ ಫೀಲ್ಡ್ ಮಾರ್ಷಲ್ಸ್, 4 ಏರ್ ಮಾರ್ಷಲ್ಸ್ಗಳು ಹಾಗೂ ನೂರಾರು ವಿವಿಧ ಶ್ರೇಣಿಯ ಕೊಡಗಿನ ಸೈನಿಕರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಈಗಲೂ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರಲ್ಲಿ ಫೀಲ್ಡ್ ಮಾರ್ಷಲ್ ಕೆ.ಎಂ. ಕಾರ್ಯಪ್ಪ, ಜನರಲ್ ಕೆ.ಎಸ್. ತಿಮ್ಮಯ್ಯ ಪ್ರಮುಖರು. ಮಡಿಕೇರಿಯು ಸಮುದ್ರ ಮಟ್ಟದಿಂದ 1170 ಮೀಟರ್ ಎತ್ತರದಲ್ಲಿದೆ. ಬೆಟ್ಟದ ಮೇಲೆ ನಿರ್ಮಾಣವಾದ ಈ ಪಟ್ಟಣ ಸುಂದರ ಪ್ರವಾಸಿ ತಾಣವಾಗಿದ್ದು, ಜಿಲ್ಲಾ ಕೇಂದ್ರವಾದ ಇಲ್ಲಿ ಹಲವಾರು ವ್ಯಾಪಾರ ವಹಿವಾಟುಗಳು ನಡೆಯುತ್ತವೆ. ಇಲ್ಲಿನ ಪ್ರಮುಖ ಪ್ರವಾಸಿ ಸ್ಥಳಗಳೆಂದರೆ ಮಡಿಕೇರಿ ಕೋಟೆ, ರಾಜಾಶೀಟ್ ಉದ್ಯಾನವನ, ಅಬ್ಬೆ ಜಲಪಾತ, ಮಂಡಲ್ಪಟ್ಟಿ ಬೆಟ್ಟ. ನನ್ನ ಮುಂದಿನ ಪಯಣ ಅಬ್ಬೆ ಜಲಪಾತಕ್ಕೆ. ಅಬ್ಬೆ ಜಲಪಾತ ಕಾವೇರಿ ನದಿಯಿಂದ ನೈಸರ್ಗಿಕವಾಗಿ ನಿರ್ಮಾಣವಾದ ಸುಂದರ ಜಲಪಾತ. ಇದು ಮಡಿಕೇರಿ ಪಟ್ಟಣದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ತಲುಪುವವರೆಗೆ ಕಾವೇರಿ ನದಿ ವಿವಾದದ ಕೆಲವು ಮಾಹಿತಿಗಳನ್ನು ನಿಮ್ಮಲ್ಲಿ ಹಂಚುತ್ತೇನೆ. ಕಾವೇರಿ ನದಿಯು ನಮ್ಮ ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟಿ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಸುಮಾರು 800 ಕಿಲೋಮೀಟರ್ ಹರಿದು ಬಂಗಾಳಕೊಲ್ಲಿಯನ್ನು ಸೇರುತ್ತದೆ. ಈ ನದಿಗೆ ಹಲವು ಅಣೆಕಟ್ಟುಗಳನ್ನು ಕಟ್ಟಿ ಈ ಎರಡೂ ರಾಜ್ಯಗಳ ಜನರು ಆ ನೀರನ್ನು ತಮ್ಮ ನಿತ್ಯ ಬಳಕೆಗೆ ಉಪಯೋಗಿಸುತ್ತಾರೆ. ಈ ನದಿಯ ನೀರನ್ನು ಯಾರು ಎಷ್ಟು ಬಳಸಬೇಕೆಂದು ಪ್ರಕೃತಿಯ ನಿಯಮ. ಆದರೆ ಮಾನವ ನಿರ್ಮಿತ ಅಣೆಕಟ್ಟುಗಳಿಂದ ವಿವಾದ ಪ್ರಾರಂಭವಾಯಿತು. ಬ್ರಿಟಿಷರ ಕಾಲದಿಂದಲೇ ಈ ವಿವಾದ ಪ್ರಾರಂಭವಾಗಿತ್ತು. ಮದ್ರಾಸ್ ಪ್ರಾಂತ್ಯ ಮತ್ತು ಮೈಸೂರು ಪ್ರಾಂತ್ಯಗಳ ನಡುವೆ 1892ರಲ್ಲಿ ಕಾವೇರಿ ನದಿ ವಿವಾದ ಪ್ರಾರಂಭವಾಯಿತು. 1920ರ ಅವಧಿಯಲ್ಲಿ ಕರ್ನಾಟಕದಲ್ಲಿ ಕನ್ನಂಬಾಡಿ, ತಮಿಳುನಾಡಿನಲ್ಲಿ ಮೆಟ್ಟೂರು ಅಣೆಕಟ್ಟು ನಿರ್ಮಾಣ ಕಾರ್ಯದ ಸಮಯದಲ್ಲಿ ಈ ವಿವಾದ ಮತ್ತಷ್ಟು ಹೆಚ್ಚಾಯಿತು. ನಂತರ ಬ್ರಿಟಿಷರು 1924ರಲ್ಲಿ 50 ವರ್ಷಗಳ ಒಂದು ಒಪ್ಪಂದ ಮಾಡಿದರು. ಅದರ ಪ್ರಕಾರ ತಮಿಳುನಾಡು ಮತ್ತು ಅದರ ಒಳಗೆ ಬರುವ ಪಾಂಡಿಚೇರಿಗೆ 75% ನೀರು, ಕರ್ನಾಟಕಕ್ಕೆ 23% ನೀರು, ಉಳಿದ ನೀರು ಕೇರಳಕ್ಕೆ ಎಂಬ ಒಪ್ಪಂದ. 50 ವರ್ಷಗಳ ಬಳಿಕ 1974ರ ಸಮಯದಲ್ಲಿ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಕೃಷಿ ಭೂಮಿಯ ಪ್ರಮಾಣ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿತ್ತು. ಕರ್ನಾಟಕ ಸರ್ಕಾರ ಈ ಸಮಯದಲ್ಲಿ ಅಣೆಕಟ್ಟು ಕಟ್ಟಲು ಮುಂದಾಯಿತು. ತಮಿಳುನಾಡು ಸರ್ಕಾರ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ದೂರು ಕೊಟ್ಟಿತು. ಈ ಸಮಯದಲ್ಲಿ ಹಲವು ವಿವಾದಗಳು ನಡೆಯಿತು. ಜೊತೆಗೆ ಮಳೆ ಕಡಿಮೆಯಾದಾಗಲೆಲ್ಲ ಎರಡೂ ರಾಜ್ಯಗಳಲ್ಲಿ ರೈತರು, ಹೋರಾಟಗಾರರು ಹಲವು ಪ್ರತಿಭಟನೆ, ಕಲ್ಲು ತೂರಾಟ, ರಸ್ತೆ ಬಂದ್ಗಳನ್ನು ಮಾಡಿದ್ದಾರೆ. ಅದು ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು. 1991-94ರ ಸಮಯದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ, ಕರ್ನಾಟಕದ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ತಮ್ಮ ರಾಜ್ಯದ ಹೋರಾಟಗಾರರಿಗೆ ಸಾಥ್ ನೀಡಿದ್ದರು. 2016ರಲ್ಲಿ ಕಾವೇರಿ ನದಿ ವಿವಾದ ಹಿಂಸಾಚಾರಕ್ಕೆ ತಿರುಗಿ 3 ಜನ ಪ್ರಾಣ ಕಳೆದುಕೊಂಡಿದ್ದಾರೆ.
ಈ ರೀತಿಯಾಗಿ ಹಲವಾರು ದುರ್ಘಟನೆಗಳಿಗೆ ಕಾರಣವಾದ ಕಾವೇರಿ ನದಿ ನಿರ್ಮಿತ ಅಬ್ಬೆ ಜಲಪಾತಕ್ಕೆ ನಾನೀಗ ತಲುಪಿದ್ದೇನೆ. ಟಿಕೆಟ್ ಕೌಂಟರ್ ಬಳಿಕ ಜಲಪಾತದ ಬಳಿಗೆ ನಡೆದುಕೊಂಡು ಹೋಗುವ ದಾರಿ, ಎರಡೂ ಬದಿ ಸುಂದರವಾದ ಕಾಫಿ ತೋಟಗಳು ಮತ್ತು ದಟ್ಟವಾಗಿ ಬೆಳೆದಿರುವ ಮರಗಳಿಂದ ಹಚ್ಚ ಹಸಿರಿನಿಂದಿರುವ ಈ ದಾರಿಯಲ್ಲಿ ನಡೆಯುವುದೊಂದು ಸುಂದರ ಅನುಭವವಾಗಿದೆ. ಹಾಲಿನ ನೊರೆಯಂತೆ ಧುಮ್ಮಿಕ್ಕುವ ಈ ಜಲಪಾತ ಮಳೆಗಾಲದಲ್ಲಿ ಇನ್ನಷ್ಟು ಮೈದುಂಬಿ ಉಕ್ಕುತ್ತದೆ. ಒಂದು ಸಮಯದಲ್ಲಿ ಈ ತೂಗು ಸೇತುವೆಯ ಮೂಲಕ ಇದರ ವೀಕ್ಷಣೆಯು ಸುಂದರವಾಗಿತ್ತು. ಆದರೆ ಈಗ ಈ ಸೇತುವೆಯನ್ನು ಬಳಸಲಾಗುತ್ತಿಲ್ಲ. ಅಲ್ಲಿಂದ ನಾನು ರಾಜಾ ಶೀಟ್ ಉದ್ಯಾನವನಕ್ಕೆ ಬಂದೆ. ವರ್ಣರಂಜಿತ ಹೂಗಳ ಮತ್ತು ಕಾರಂಜಿಗಳ ಉದ್ಯಾನವನ. ಮುಂಜಾನೆ ಮತ್ತು ಸಂಜೆಯ ಇಲ್ಲಿಯ ಪ್ರಶಾಂತ ವಾತಾವರಣ ನಮ್ಮ ನಿತ್ಯ ಬದುಕಿನ ಒತ್ತಡ ನಿವಾರಣೆಗೆ ಸೂಕ್ತವಾಗಿದೆ. ಇಲ್ಲಿ ವೀಕ್ಷಣೆಗೆ ನಿಗದಿತ ಪ್ರವೇಶ ಶುಲ್ಕವಿದೆ. ಮಕ್ಕಳೊಂದಿಗೆ, ಕುಟುಂಬಸ್ಥರೊಂದಿಗೆ, ಗೆಳೆಯರೊಂದಿಗೆ ಸಮಯ ವ್ಯಯಿಸಲು ಇದು ಸೂಕ್ತ ಸ್ಥಳವಾಗಿದೆ. ಈ ಮಂಟಪವೇ ರಾಜಾ ಶೀಟ್. ಇಲ್ಲಿ 18ನೇ ಶತಮಾನದಲ್ಲಿ ಚಿಕ್ಕವೀರ ರಾಜ ರಾಣಿಯೊಂದಿಗೆ ದಿನನಿತ್ಯ ಸಂಜೆ ಸೂರ್ಯಾಸ್ತಮಾನ ವೀಕ್ಷಣೆಗೆ ಬರುತ್ತಿದ್ದ. ಮುಂದೆ ಇದು ರಾಜಾ ಶೀಟ್ ಎಂದೇ ಪ್ರಸಿದ್ಧಿಯಾಯಿತು. ಬ್ರಿಟಿಷರ ಕಾಲದಲ್ಲಿ ಇದು ಮಸನ ಕೇಂದ್ರವಾಗಿತ್ತು. ಕಾಲಕ್ರಮೇಣ ಇದನ್ನು ಉದ್ಯಾನವನವನ್ನಾಗಿ ಮಾಡಲಾಯಿತು. ಈಗ ಇದು ನಗರಸಭೆಯ ಅಧೀನದಲ್ಲಿದೆ. ಇಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗಿದೆ. ನಾನಿಲ್ಲಿ ಭೇಟಿ ಮಾಡುವ ಸಮಯದಲ್ಲಿ ಹಲವು ಹೂಗಿಡಗಳನ್ನು ನೆಡಲಾಗುತ್ತಿತ್ತು. ಈ ರೀತಿಯಾಗಿ ಹಲವು ಬದಲಾವಣೆಗಳು, ನಿರಂತರ ಅಭಿವೃದ್ಧಿ, ಉತ್ತಮ ನಿರ್ವಹಣೆಯಿಂದ ಪ್ರವಾಸಿಗರ ಸಂಖ್ಯೆ ಇಲ್ಲಿ ಹೆಚ್ಚುತ್ತಲೇ ಇದೆ. ನಗರದ ಅಂಚಿನಲ್ಲಿರುವ ಈ ಉದ್ಯಾನವನದ ಅಂಚಿನಲ್ಲಿ ಹಲವು ಕುರ್ಚಿಗಳನ್ನು ಇಡಲಾಗಿದೆ. ಇಲ್ಲಿಂದ ವೀಕ್ಷಿಸುವಾಗ ಕಂದಕ, ಗಿರಿಶಿಖರಗಳು, ಗದ್ದೆ ಬಯಲುಗಳನ್ನು ಕಾಣಬಹುದು. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ನಿಂತು ಸೂರ್ಯೋದಯ ಮತ್ತು ಸೂರ್ಯಾಸ್ತಮಾನದ ವೀಕ್ಷಣೆಯು ಸುಂದರವಾಗಿದೆ. ಅಂಕುಡೊಂಕಾದ ರಸ್ತೆಗಳಲ್ಲಿ ಬರುವ ವಾಹನಗಳು, ಹಸುರಿನ ಮಧ್ಯೆ ಅಲ್ಲೊಂದು ಇಲ್ಲೊಂದು ಮನೆ ಮುಂತಾದ ಕಟ್ಟಡಗಳ ನೋಟ ಬಹಳ ಸುಂದರವಾಗಿದೆ. ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಈ ದೃಶ್ಯಗಳನ್ನು ಕಾಣಲು ಸಾಧ್ಯವಿಲ್ಲ. ಈ ಭಾಗವನ್ನು ಗ್ರೇಟರ್ ರಾಜಾ ಶೀಟ್ ಎಂದು ಇತ್ತೀಚೆಗೆ ಅಭಿವೃದ್ಧಿಪಡಿಸಲಾಗಿದೆ. ಇಲ್ಲಿ ಮೆಟ್ಟಿಲುಗಳನ್ನು, ವೀಕ್ಷಣಾ ಗೋಪುರಗಳನ್ನು ನಿರ್ಮಿಸಲಾಗಿದೆ. ಈ ಸುಂದರ ಸಂಜೆ ಸ್ವಲ್ಪ ಹೊತ್ತು ಇಲ್ಲಿ ಕಳೆದು ಮತ್ತೆ ನನ್ನ ಪಯಣವನ್ನು ಮಂಗಳೂರಿಗೆ ಮುಂದುವರಿಸಿದೆ. ಬೇಸಿಗೆಯ ಶುಭ್ರವಾದ ಆಕಾಶದಲ್ಲಿ ಸೂರ್ಯಾಸ್ತಮಾನದ ಹೊಳೆಯುವ ನೋಟದೊಂದಿಗಿನ ಈ ಪಯಣವನ್ನು ಮರೆಯುವುದು ಅಸಾಧ್ಯ. ಇದು ಕೊಡಗಿನಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಪರ್ಕಿಸುವ ಸಂಪಾಜೆ ಘಾಟಿ ರಸ್ತೆ. ಈ ಘಾಟಿಯಲ್ಲಿ ಸಂಚರಿಸುವಾಗ ರಸ್ತೆಯ ಎರಡೂ ಬದಿಯಲ್ಲಿ ಸುಂದರ ಕಾಫಿ ತೋಟಗಳನ್ನು ಕಾಣಬಹುದು. ಇಲ್ಲಿ ಸಂಚರಿಸುವಾಗ ನಮಗೆ ನೆನಪಾಗುವ ಒಂದು ಕಹಿ ಘಟನೆ 2018ರ ಕೊಡಗು ದುರಂತ. 2018ರ ಆಗಸ್ಟ್ ತಿಂಗಳಲ್ಲಿ ನಿರಂತರವಾಗಿ ಸುರಿದ ಭಾರೀ ಮಳೆಯಿಂದಾಗಿ ದೇಶವೇ ಬೆಚ್ಚಿಬಿದ್ದ ಭೂಕುಸಿತ. ಜೋಡುಪಾಲ, ಮಾದಾಪುರ, ಮಕ್ಕಂದೂರು, ಮುಕ್ಕೋಡ್ಲು, ಕಾಲೂರುಗಳಲ್ಲಿ ತೀವ್ರ ಭೂಕುಸಿತ ಸಂಭವಿಸಿತ್ತು. 4056 ಮನೆಗಳಿಗೆ ಹಾನಿ ಸಂಭವಿಸಿ ಸುಮಾರು 20ಕ್ಕೂ ಅಧಿಕ ಮಂದಿ ಪ್ರಾಣ ಕಳೆದುಕೊಂಡರು. ಸುಮಾರು 18,000 ಜನರನ್ನು ನಿರಾಶ್ರಿತ ಕೇಂದ್ರಗಳಿಗೆ ತಲುಪಿಸಲಾಗಿತ್ತು. ಈ ದುರಂತಗಳು ಸಂಭವಿಸಿದ ಕೆಲವು ಭಾಗಗಳನ್ನು ನಾವೀ ದಾರಿಯಲ್ಲಿ ಸಂಚರಿಸುವಾಗ ದೂರದಿಂದ ಕಾಣಬಹುದು. ಈ ದುರಂತಕ್ಕೆ ತಜ್ಞರು ತಿಳಿಸಿದ ಪ್ರಮುಖ ಕಾರಣಗಳೆಂದರೆ ನೈಸರ್ಗಿಕ ಅಸಮತೋಲನ, ಅದರಿಂದಾದ ಅಕಾಲಿಕ ಮತ್ತು ಅತಿಯಾದ ಮಳೆ, ಅರಣ್ಯನಾಶದಿಂದ ಮಣ್ಣಿನ ಸಡಿಲತೆ, ಅಭಿವೃದ್ಧಿ ಹೆಸರಿನಲ್ಲಿ ನಡೆಯುತ್ತಿರುವ ಅವೈಜ್ಞಾನಿಕ ಕಾಮಗಾರಿ ಮತ್ತು ನಿರ್ಮಾಣಗಳು, ಬೆಟ್ಟದ ಇಳಿಜಾರುಗಳಲ್ಲಿ ಮನೆ, ರೆಸಾರ್ಟ್ಗಳ ನಿರ್ಮಾಣ, ನದಿ ಪಾತ್ರಗಳ ಮೇಲೆ ಮನುಷ್ಯನ ಕೈಚಳಕ. ಇವುಗಳಿಂದಾಗಿ ಇಂತಹ ದುರಂತಗಳು ಸಂಭವಿಸುತ್ತವೆ. ಈ ಘಾಟಿಯು ಪ್ರಕೃತಿಯ ಮೇಲಿನ ಮಾನವನ ದುರ್ಬಳಕೆಯಿಂದ ನಡೆದ ದುರಂತಕ್ಕೆ ಸಾಕ್ಷಿಯಾಗಿದೆ. ನನ್ನ ಪಯಣವು ಸುಳ್ಯ ತಲುಪಿತು. ಇಲ್ಲಿ ಬ್ರಿಟಿಷರ ಕಾಲದಿಂದ ಪ್ರಾರಂಭವಾದ ವಾಣಿಜ್ಯ ಕೃಷಿಗಳಾದ ಅಡಕೆ ಮತ್ತು ರಬ್ಬರ್ ತೋಟಗಳನ್ನು ಕಾಣಬಹುದು. ಬ್ರಿಟಿಷರು ಅಪಾರ ಪ್ರಮಾಣದ ಕಾಡನ್ನು ನಾಶ ಮಾಡಿ ವಾಣಿಜ್ಯ ಕೃಷಿಗಳನ್ನು ಭಾರತೀಯರಿಗೆ ಪರಿಚಯಿಸಿದರು. ಇದರಿಂದ ಪ್ರಕೃತಿಯು ಹೇರಳವಾಗಿ ನಾಶವಾಗಿದೆ. ಮನುಷ್ಯನ ಮೂಲಭೂತ ಬೇಡಿಕೆಗಳಾದ ಆಹಾರ, ಬಟ್ಟೆ, ವಸತಿಯನ್ನು ಬಿಟ್ಟು ಅತಿಯಾದ ಸಂಪತ್ತಿನ ಮೇಲಿನ ಮೋಹಕ್ಕೆ ಪ್ರಕೃತಿಯು ಬಲಿಯಾಯಿತು. ಇದರಿಂದಾಗಿ ಪ್ರಾಕೃತಿಕ ದುರಂತಗಳು ನಡೆಯುತ್ತವೆ. ವಾತಾವರಣದ ಬದಲಾವಣೆಯು ಮನುಷ್ಯನಿಗೆ ಹಲವು ರೋಗಗಳನ್ನು ತಂದುಕೊಟ್ಟಿತು. ಈ ಎಲ್ಲ ಅವಲೋಕನದೊಂದಿಗೆ ನನ್ನ ಈ ಪಯಣವನ್ನು ಕೊನೆಗೊಳಿಸಿದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.